रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ರಾಜಸೂಯ ಯಾಗ ಮುಗಿದಿದೆ. ಮುಗಿದು ಎಲ್ಲ ಅವಭೃತ ಸ್ನಾನ, ಅದು ಲಾಸ್ಟಿದ್ದು ಕಾರ್ಯಕ್ರಮ ಆಗಿದೆ. ಸೊ ಎಲ್ಲ ದೇವತೆಗಳು ನಗಾರಿ ಬಾರಿಸಿದರು, ದೇವಗಂಧರ್ವರು ಗಾಯನ ಮಾಡಿದರು, ಆಮೇಲೆ ದೇವಲೋಕದ ಅಪ್ಸರಾ ಸ್ತ್ರೀಯರು ನೃತ್ಯ ಮಾಡಿದರು. ಇಲ್ಲಿ ಎಲ್ಲ ಬಂದ ರಾಜರುಗಳು ಕೂಡ ನಮಗೂ ಪುಣ್ಯ ಇರಲಿ ಅಂತ ಎಲ್ಲರೂ ಭಾಗೀರಥಿ ಹತ್ರ ಬಂದು ಎಲ್ಲ ಸ್ನಾನ ಮಾಡಿದ್ದಾರೆ. ಅಂದರೆ ಅತ್ಯಂತ ಪವಿತ್ರವಾದ ಭಕ್ತಿಯಿಂದ ಮಾಡಿದ ಸ್ನಾನ. ಸೊ ಎಲ್ಲ ಆ ಸ್ನಾನದೊಂದಿಗೆ ರಾಜಸೂಯ ಯಾಗದ ಕಾರ್ಯಕ್ರಮ ಮುಗಿದಿದೆ. ತುಂಬ ಚೆನ್ನಾಗಿ ನಡೆಯಿತು ಅಂತಲೇ ಹೇಳ್ತಾರೆ. ಬಹಳ ಪ್ರೀತಿಯಿಂದ ಸ್ನಾನ ಮಾಡಿದ್ದಾರೆ. ಆ ಉಕ್ಕಿ ಬರುವಂತಹ ಪ್ರೀತಿ ಅಂತ ಹೇಳಿದರೆ ಆ ಒಂದು ಯಾವ ಒಂದು ಆ ದೊಡ್ಡ ಯಜ್ಞ, ಅದು ಅಂಥ ದೊಡ್ಡ ಯಜ್ಞ ಒಂದು ಭಗವಂತನ ಅನುಗ್ರಹದಿಂದಾಗಿ ಸುಸೂತ್ರವಾಗಿ ನಡೆಯಿತು ಅನ್ನುವಂಥ ಒಂದು ಬಹಳ ತೃಪ್ತಿಯಿಂದ ಈ ಅವಭೃತ ಸ್ನಾನವನ್ನು ಮಾಡಿದರು ಅಂತ ಅದನ್ನು ಓದಿ ಆಯಿತು. ಸೊ ಈಗ ನೆಕ್ಸ್ಟ್ ಇನ್ನೇನಾಗ್ತದೆ ಅಂತೇಳಿದರೆ, ಆ ಸಭಾಸದನ ಅನ್ನುವಂಥದ್ದು ಅರಮನೆ, ಯಾವುದು ಇಂದ್ರಪ್ರಸ್ಥದಲ್ಲಿರುವಂಥದ್ದು, ಅದು ಮಯ ನಿರ್ಮಿತವಾದದ್ದು. ಅದು ಶ್ರೀಕೃಷ್ಣ ಮಯಾಸುರನಿಗೆ ಹೇಳಿದ್ದ ಏನಂತ ಹೇಳಿದರೆ, ಇದು ಅಲ್ಲಿ ದೇವಲೋಕದಲ್ಲಿ ಬ್ರಹ್ಮದೇವರ ಸಭೆ ಯಾವ ಥರ ಇದೆಯೋ ಅದೇ ಥರ ಇರಬೇಕು ಅಂತ. ಹಾಗೆ ಅದು ಭವ್ಯವಾದ ಅರಮನೆ ಅಂತೇಳಿದರೆ ಅದು ನಿಜವಾಗಿ ಅರಮನೆ. ಅಂದರೆ ದೇವಲೋಕದ ಅರಮನೆ ಅದು ಹೇಗಿದೆಯೋ ಬ್ರಹ್ಮ ಸದನ ಆ ಥರ ಮಾಡಿಬಿಟ್ಟಿದ್ದಾನೆ ಅಂತೇಳಿದರೆ, ಎಲ್ಲಿ ಹೋಗುವುದು, ಎಲ್ಲಿ ಬರುವುದು, ಎಲ್ಲಿ ನೀರಿದೆ, ಎಲ್ಲಿ ನೀರಿಲ್ಲ, ಎಲ್ಲ ಹೊಳೆಯುವಂಥ ಇದು ಅಂತೇಳಿದರೆ ಎಲ್ಲ ಈಗ ಎಲ್ಲ ಮಾರ್ಬಲ್ ಗ್ರಾನೈಟ್, ಆ ಮಾರ್ಬಲ್ ಗ್ರಾನೈಟು ಆವಾಗಲೂ ಇದ್ದಿರ್ಬೋದು, ಆದರೆ ಸುವರ್ಣ ರತ್ನಗಳಿಂದ ಖಚಿತವಾದ ಆ ಅರಮನೆ ಅಂತೇಳಿದರೆ ಅದನ್ನು ನೋಡದೆ ಒಂದು ಚೆಂದ ಅಂತೇಳಿದರೆ ಬಹಳ, ಅಂದರೆ ಅಷ್ಟು ಸುಲಭ ಇಲ್ಲ. ಎಲ್ಲಿ ಏನಿದೆ ಅಂತ ನೋಡಿಕೊಂಡೆಲ್ಲ ಅರ್ಥ ಮಾಡಿಕೊಳ್ಳುವಂಥದ್ದು. ಎಲ್ಲ ಫಳಫಳ ಹೊಳಿತಾ ಇದೆ. ಸೊ ಯಾವುದನ್ನು ಮುಟ್ಟಬಾರ್ದು, ಯಾವುದನ್ನು ಮುಟ್ಟಬೇಕು, ಯಾವುದು ಒಂದು ಗೊತ್ತಾಗೋದಿಲ್ಲ ಸಾಮಾನ್ಯವಾಗಿ. ಅಂತಹ ಒಂದು ಸ್ಥಿತಿಯಲ್ಲಿ ಈಗ ಒಂದು ದೊಡ್ಡ ಒಂದು ಘಟನೆ ನಡೀತದೆ. ಆ ಘಟನೆಗೆ ಸ್ವಲ್ಪ ಈಗ ಇಂಟ್ರೊಡಕ್ಷನ್ ಕೊಡ್ತಾರೆ ವೈದ್ಯರೇ. ಗತೇಷು ಸರ್ವರಾಜಸು ಸ್ವಕಂ ಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಶಃ ಸಹಾಂಬಿಕೇಯಕೇಷು ಚ. 270ನೇ ಶ್ಲೋಕ. ಎಲ್ಲ ರಾಜರು ತಮ್ಮ ತಮ್ಮ ಪಟ್ಟಣಕ್ಕೆ ಹೋಗುತ್ತಿರಲು, ಹಾಗೆ ಭೀಷ್ಮಾಚಾರ್ಯರಿಂದ ಕೂಡಿರುವ ಮತ್ತು ಧೃತರಾಷ್ಟ್ರನಿಂದ ಕೂಡಿರುವ ಎಲ್ಲ ಸ್ವಕೀಯರು ಕೂಡ ತಮ್ಮ ತಮ್ಮ ಪಟ್ಟಣಕ್ಕೆ ಹೋದರು. ಗತೇಷು ಸರ್ವರಾಜಸು ಸ್ವಕಾಂ ಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಶಃ ಸಹ ಅಂಬಿಕೇಯಕೇಷು ಚ. ಗತೇಷು ಹೋಗುವವರಾಗಿರಲು, ಹೊರಟು ಹೋಗಿದ್ದಾರೆ ಎಲ್ಲ. ಸರ್ವರಾಜಸು ಎಲ್ಲ ರಾಜರುಗಳು ತಮ್ಮ ತಮ್ಮ ದೇಶಕ್ಕೆ ಹೋಗುವವರಾಗಿರಲು. ಗತೇಷು ಸಪ್ತಮಿ ವಿಭಕ್ತಿ. ಸ್ವಕಾಂಪುರಂ ಸ್ವಕೇಶು ಚ, ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋದರು? ಸ್ವಕಾಂಪುರಂ, ಅವರವರ ದೇಶಕ್ಕೆ ಹೋದರು. ದೇವತೆಗಳು ಅವರವರ ಲೋಕಕ್ಕೆ ಹೋದರು. ಸೊ ಸ್ವಕಾಂಪುರಂ ಸ್ವಕೇಶು ಚ, ಅವರವರ ಮನೆಗೆ ಹೋದರು, ಅವರವರ ಲೋಕಕ್ಕೆ ಹೋದರು. ಇಲ್ಲಿ ಸ ಭೀಷ್ಮಕೇಶು, ಭೀಷ್ಮಾಚಾರ್ಯರು, ಸರ್ವಶಃ ಸಹ ಅಂಬಿಕೆಯ ಮಗ ಯಾರು? ಧೃತರಾಷ್ಟ್ರ.
ಅಂಬಾಲಿಕೆಯ ಮಗ ಯಾರು? ಪಾಂಡು. ಆಮೇಲಿಂದ ಪುನಃ ಅಂಬಿಕೆಯನ್ನು ಕಳಿಸಿದ್ದು ನಿಯೋಗ ಪದ್ಧತಿಯ ಮುಖಾಂತರ ವೇದವ್ಯಾಸರ ಹತ್ರ ಮೂರನೆಯದಾಗಿ. ಆಗ ಅಂಬಿಕೆ ಹೋಗಲಿಲ್ಲ, ತನ್ನ ದಾಸಿಯನ್ನು ತನ್ನ ವೇಷ ಹಾಕಿ ಕಳಿಸಿದ್ದವಳು. ಅಂದರೆ ಆ ದಾಸಿ ಪರಮ ಭಕ್ತಳು ಭಗವಂತಂದು, ಪರಮಜ್ಞಾನಿ. ಆದರೆ ಅವಳು ದಾಸಿ, ಅಂದರೆ ಬೇರೆ ಜಾತಿ. ಸೊ ದಾಸಿ ಪುತ್ರ ವಿದುರ ಹುಟ್ಟಿದ ಯಮಧರ್ಮರಾಯನ ಅಂಶದಿಂದ. ಯಮಧರ್ಮರಾಯನೇ ವಿದುರನಾಗಿ ಹುಟ್ಟಿದ. ಅವನಿಗೊಂದು ಶಾಪ ಇತ್ತು, ಆದ್ದರಿಂದ ಎಲ್ಲಿ ಮನುಷ್ಯ ಲೋಕದಲ್ಲಿ ಹೋಗಿ ಹುಟ್ಟು ಅಂತ. ಸೊ ಮನುಷ್ಯ ಲೋಕದಲ್ಲಿ ಬಂದು ಇಲ್ಲಿ ದಾಸಿಪುತ್ರನಾಗಿ ಹುಟ್ಟಿದ್ದು ಯಾರು? ವಿದುರ, ಮಹಾಜ್ಞಾನಿ. ಸೊ ಹಾಗೆ ಅಂಬಿಕೆಯ ಮಗ ಧೃತರಾಷ್ಟ್ರ, ಅಂಬಾಲಿಕೆಯ ಮಗ ಪಾಂಡುರಾಜ, ಪುನಃ ಅಂಬಿಕೆಯ ದಾಸಿಯ ಪುತ್ರ ವಿದುರ. ಸೊ ಇಲ್ಲಿ ಆಂಬಿಕೇಯ ಅಂತ ಹೇಳಿದರು. ಆಂಬಿಕೇಯ ಅಂದರೆ ಅಂಬಿಕೆಯ ಮಗ. ಸೊ ಅಂಬಿಕೆಯ ಮಗನ ಒಟ್ಟಿಗೆ ಆಂಬಿಕೇಯ ಸಹ, ಅವನ ಜತೆಗೆ ಸರ್ವಶಃ ಎಲ್ಲ ಭೀಷ್ಮಾಚಾರ್ಯರು, ವಿದುರ, ಆಮೇಲಿಂದ ಧೃತರಾಷ್ಟ್ರ, ಆಮೇಲಿಂದ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಭಾಳ ದೊಡ್ಡ ಒಂದು ಇಡೀ ಯಾರು ಬಿಡಲಿಲ್ಲ, ಎಲ್ಲ ಬಂದಿದ್ದಾರಲ್ವ. ಸೊ ಇವರೆಲ್ಲ ಸರ್ವಶಃ ತಮ್ಮ ತಮ್ಮ ದೇಶಕ್ಕೆ ಹೋದರು ಅಂತ ಹೇಳುವಾಗ ಇವರು ಹಸ್ತಿನಾವತಿಗೆ ತೆರಳಿದರು. ದುರ್ಯೋಧನಾದಿಗಳು ತೆರಳಲಿಲ್ಲ. ಯಾಕಂತೇಳಿದರೆ ದುರ್ಯೋಧನಿಗೆ ಒಂದು ಕೆಲಸ ಕೊಟ್ಟಿದ್ದಾರಲ್ವ, ಏನಂತೇಳಿದರೆ ಇದನ್ನೆಲ್ಲ ತೆಗೆದಿಡು ಅಂತ. ಅವನಿಗೆ ಅದನ್ನು ನೋಡಿ ಹೊಟ್ಟೆ ಉರಿ ಆಗಿ ಈ ಅವನು ಒಪ್ಪಿಸಬೇಕಲ್ವ ಅದನ್ನು, ಆ ಕೆಲಸ ಕಂಪ್ಲೀಟಾಗಿ. ಸೊ ಆದ್ದರಿಂದ ಅವನು ಅಲ್ಲೇ ಇದ್ದಾನೆ ದುರ್ಯೋಧನ. ಅವನೊಟ್ಟಿಗೆ ದುರ್ಯೋಧನ ಎಲ್ಲಿರ್ತಾನೆ, ಅವನೊಟ್ಟಿಗೆ ಅವನ ಚೇಲರು ಒಂದು 2 ಜನ ಇದ್ದಾರಲ್ವ, ಶಕುನಿ, ಕರ್ಣ, ದುಶ್ಯಾಸನ, ಅವರೆಲ್ಲ ಅವನೊಟ್ಟಿಗೆ ಇರ್ತಾರೆ ಯಾವಾಗಲೂ. ಸೊ ಅವರು ಅವನೊಟ್ಟಿಗೆ ಇದ್ದಾರೆ ಅಂತ ತಿಳ್ಕೊಳ್ಬೋದು, ಮುಂದೆ ಬರ್ತದದು. ಸೊ ಹೀಗೆ ಈ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ವಿಚಿತ್ರ ರತ್ನಕಾರಿತೆ ರವಿಪ್ರಭೆ ಸಭಾತಲೆ ಸಕೇಶವೋ ವರಾಸನೆ ವಿವೇಶ ಧರ್ಮನಂದನ. 272ನೇ ಶ್ಲೋಕ. ಆ ಮೈನಿಂದ ವಿಚಿತ್ರವಾದ ರತ್ನಗಳಿಂದ ಮಾಡಿಸಲ್ಪಟ್ಟ ಸೂರ್ಯನಂತೆ ಕಾಂತಿಯುಳ್ಳ ಸಭಾ ಪ್ರದೇಶದಲ್ಲಿ ಉತ್ಕೃಷ್ಟವಾದ ಆಸನದಲ್ಲಿ ಧರ್ಮರಾಜನು ಶ್ರೀಕೃಷ್ಣನಿಂದ ಕೂಡಿದವನಾಗಿ ಕುಳಿತುಕೊಂಡನು. ವಿಚಿತ್ರ ರತ್ನಕಾರಿತೆ ರವಿಪ್ರಭೆ ಸಭಾತಳೆ ಸಕೇಶವ ವರಾಸನೆ ವಿವೇಶ ಧರ್ಮನಂದನ. ವಿಚಿತ್ರ ರತ್ನಕಾರಿತೆ, ರತ್ನಕಾರಿತೆ ಅಂತೇಳಿದರೆ ಈಗ ಎಲ್ಲ ಹೆಂಗಸರೆಲ್ಲ ಬೆಂಡೋಲೆ ಮಾಡಿಸ್ತಾರೆ. ಅಂದರೆ ಅದರಲ್ಲಿ ಮುತ್ತು ಹಾಕ್ತಾರೆ, ಅದರಲ್ಲಿ ವಜ್ರ ಹಾಕ್ತಾರೆ, ಬೆಂಡೋಲೆ ವಜ್ರದ ಕಲ್ಲುಗಳು, ಇನ್ನು ಹವಳದ್ದಿರ್ತದೆ ಬೆಂಡೋಲೆ, ಹೀಗೆ. ಸೊ ಬೇರೆ ಬೇರೆ ರತ್ನಗಳು, ಅದಕ್ಕೆ ಹೆಸರು ಸ್ಟಡೆಡ್ ಅಂತ. ಅಂದರೆ ಬಂಗಾರಕ್ಕೆ ರತ್ನಗಳ ಜೋಡಣೆ, ಅದು ಬೆಂಡೋಲೆ ಅಂತ ಆಗುತ್ತೆ. ಸೊ ರತ್ನಕಾರಿತೆ ಅಂದರೆ ರತ್ನಗಳನ್ನು ಸ್ಟಡೆಡ್, ಅಂದರೆ ರತ್ನಗಳು ಮತ್ತು ಸುವರ್ಣ, ಬಂಗಾರದಲ್ಲಿ ರತ್ನ ಖಚಿತವಾದ ಹಾಗೆ ರತ್ನಕಾರಿತೆ. ಅಂದರೆ ಆ ಯಾವುದು ಆ ಬ್ರಹ್ಮ ಸದನವನ್ನು ಮೀರಿಸುವಂತಹ ಧರ್ಮರಾಯನ ಆ ಸದನ ಯಾವುದದು? ಇಂದ್ರಪ್ರಸ್ಥದಲ್ಲಿರುವಂತಹ ಅವನ ಅರಮನೆ ಮತ್ತು ಈ ಸಭಾಮಂಟಪ. ಸೊ ರತ್ನಕಾರಿತೆ, ಎಲ್ಲ ಕಂಬಗಳು ಬಂಗಾರದಿಂದ ಮತ್ತು ವಜ್ರಾದಿ ರತ್ನಗಳಿಂದ ಸ್ಟಡೆಡ್ ಆಗಿ, ಎಲ್ಲವೂ ಎಲ್ಲಿ ನೋಡಿದರೂ ಬಂಗಾರ ರತ್ನಗಳು. ಸೊ ಯಾವುದು ಎಲ್ಲ ಪಳಪಳ ಹೊಳಿತಾ ಇದೆ. ಎಲ್ಲೆಲ್ಲಿ ಏನು ಅದು ರತ್ನ, ಅದು ವಜ್ರ ಅಂತ ಇದ್ರಂತೂ ಅದು ಯಾವ ಲೈಟ್ ಎಲ್ಲಿ ಬೀಳ್ತದೋ ಗೊತ್ತಿಲ್ಲ, ಪಾಟ್ ಅಂತ ಹೊಳಿತದೆ. ವಿಚಿತ್ರ, ಅದಕ್ಕೆ ಹೇಳಿದ್ದಾರೆ ವಿಚಿತ್ರ ಅಂತ ಹೇಳಿದರೆ ಬಹಳ ಅತ್ಯಂತ ಶೋಭಾಯಮಾನವಾದದ್ದು, ಅಂದರೆ ಕಂಗೊಳಿಸುವಂಥದ್ದು, ಪ್ರಕಾಶಮಾನವಾದದ್ದು, ಅಂದರೆ ನೋಡಲಿಕ್ಕೆ ವೈಭವೋಪೇತವಾಗಿರುವಂಥದ್ದಕ್ಕೆ ಹೆಸರು ವಿಚಿತ್ರ ಅಂತ. ವಿಚಿತ್ರವಾದ ಅಂಥೇಳಿ ಆ ರೀತಿ ಬಹಳ ಬಣ್ಣದ ಏನೇನೋ ಡಿಸೈನ್ಸು ಎಲ್ಲ ಹೊಸ್ತು ಎಲ್ಲ ಹೀಗೆ ಅಂಥ ಅರಮನೆ. ವಿಚಿತ್ರ ರತ್ನಕಾರಿತೆ ರವಿಪ್ರಭೆ, ಸೂರ್ಯನ ಪ್ರಭೆ ಉಳ್ಳದ್ದು. ರವಿಪ್ರಭೆ, ರವಿ ಸೂರ್ಯ, ಪ್ರಭಾ, ಸೊ ರವಿಯ ಪ್ರಭೆ ಉಳ್ಳದ್ದು.
ಸಭಾತಳೆ ಆ ಸಭಾಮಂಟಪದಲ್ಲಿ ಈಗ ಯಾರು ಕೂತಿದ್ದಾರೆ ಸಭಾಮಂಟಪದಲ್ಲಿ? ಯುಧಿಷ್ಠಿರ ರಾಜ ಕೂತ್ಕೊಳ್ಬೇಕು. ಆಮೇಲೆ ಇನ್ಯಾರೆಲ್ಲ ಕೂತಿದ್ದಾರೆ ಅಂತ ನೋಡುವ. ಸ ಕೇಶವ ವರಾಸನೆ ವಿವೇಶ ಧರ್ಮನಂದನ. ಧರ್ಮನಂದನ ಅಂತೇಳಿದರೆ ಯಮಧರ್ಮರಾಯನ ಮಗ ಯಾರು? ಧರ್ಮರಾಜ. ಈ ಧರ್ಮನಂದನ ವಿವೇಶ ಕುಳಿತುಕೊಂಡ ಸಿಂಹಾಸನದಲ್ಲಿ. ಅಂದರೆ ಮೊದಲು ರಾಜ ಯಾರು? ರಾಜ ಕೂತ್ಕೊಳ್ಳೋದು ಅಂತ. ಸೊ ರಾಜನ ಒಟ್ಟಿಗೆ ವರಾಸನೆ ಶ್ರೇಷ್ಠವಾದ ಆಸನದಲ್ಲಿ ಸ ಕೇಶವ ಜತೆಗೆ ಕೂತಿದ್ದಾನೆ ಭಗವಂತ ಶ್ರೀಕೃಷ್ಣ. ಅಗ್ರಪೂಜೆಯನ್ನು ತೆಗೆದುಕೊಂಡ ಶ್ರೀಕೃಷ್ಣ, ಸರ್ವಶಕ್ತನಾದ ಸರ್ವಸ್ವತಂತ್ರನಾದ ಭಗವಂತ ಕೂತಿದ್ದಾನೆ ಧರ್ಮರಾಜನ ಜತೆಗೆ. ಅಂದರೆ ಧರ್ಮರಾಜನು ಕೂತುಕೊಂಡ ವರಾಸನೆ ಅಂತ ಹೇಳಿದರೆ ಶ್ರೇಷ್ಠವಾದ ಆಸನದಲ್ಲಿ ಧರ್ಮರಾಯ ಕೂತುಕೊಂಡ ಅಂತಲೂ ಹೇಳ್ಬೋದು, ಅಥವಾ ಧರ್ಮರಾಜನು ಅವನ ಸಿಂಹಾಸನದಲ್ಲಿ ಕೂತುಕೊಂಡ ಹಾಗೆ ಇನ್ನೊಂದು ವರಾಸನೆ ಶ್ರೇಷ್ಠವಾದ ಆಸನದಲ್ಲಿ ಕೃಷ್ಣನನ್ನು ಕೂರಿಸಿಕೊಂಡ. ಜತೆಗೆ ಸ ಕೇಶವ ಜತೆಗೆ ಕೂರಿಸಿಕೊಂಡ ಅಂತ. ಯಾಕಂತ ಹೇಳಿದ್ರೆ ಧರ್ಮರಾಜನಿಗೆ ಭಗವಂತ ಕೃಷ್ಣನನ್ನು ಈಗ ಈ ರಾಜಸೂಯ ಯಾಗ ಆದಮೇಲೆ ಈ ಧರ್ಮ ಸಭೆಯಲ್ಲಿ ಕೂತ್ಕೊಂಡಿರುವಂಥದ್ದು. ಸೊ ಅಗ್ರಪೂಜೆಯನ್ನು ತೆಗೆದುಕೊಂಡಂತಹ ಕೃಷ್ಣ ಅಂತೇಳಿದರೆ ಇವರು ಬಹಳ ಭಕ್ತಿಯಿಂದ ಅರ್ಪಿಸಿದ್ದಾರೆ. ಆ ಭಗವಂತನನ್ನು ತನ್ನ ಜತೆಗೆ ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿದ ಅಂತ ಹೇಳುವಂಥದ್ದು ಆ ರೀತಿಯೂ ತಗೊಳ್ಬೋದು. ಸೊ ಹೀಗೆ ಎಲ್ಲ ರಾಜರುಗಳು ತಮ್ಮ ತಮ್ಮ ಪಟ್ಟಣಕ್ಕೆ ತೆರಳಿದರು. ಸರ್ವರಾಜಸು ಸ್ವಕಂಪುರಂ ಸ್ವಕೇಶು ಚ ಗತೇಶು ಎಲ್ಲ ಹೋದರು. ಭೀಷ್ಮಾಚಾರ್ಯರೊಂದಿಗೆ ಧೃತರಾಷ್ಟ್ರ, ವಿದುರ ಎಲ್ಲ ಕೃಪಾ ದ್ರೋಣಾಚಾರ್ಯರು, ಅಶ್ವತ್ಥಾಮ ಎಲ್ಲ ಅವರು ಸಹ ಹೊರಟು ಹೋದರು. ನಂತರ ದುರ್ಯೋಧನಾದಿ ಕೌರವರು ಮಾತ್ರ ಶಕುನಿಯೊಂದಿಗೆ ಇನ್ನೂ ಅಲ್ಲೇ ಉಳಿದುಕೊಂಡಿದ್ದರು ಎಂಬ ವಿವರ ಮುಂದೆ ಬಂದಿದೆ. ವಿಚಿತ್ರ ರತ್ನ ನಿರ್ಮಿತೆ, ವಿಚಿತ್ರವಾದ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವಂತಹ ಸುವರ್ಣ ರತ್ನಗಳಿಂದ ನಿರ್ಮಿತವಾಗಿದ್ದ ಈ ಅರಮನೆಯ ಗೋಡೆಗಳು, ಈ ಅರಮನೆಯ ಕಂಬಗಳು, ಈ ಅರಮನೆಯ ಏನದು ಛತ್ತು ಅಂತೇಳಿದರೆ ಅಂತಸ್ತು, ಪ್ರತಿಯೊಂದು ಕೂಡ ಸುವರ್ಣ ಮತ್ತು ರತ್ನಮಯವಾಗಿದೆ. ವಿಚಿತ್ರವಾಗಿ ಶೋಭಾಯಮಾನವಾಗಿದೆ. ರವಿ ಪ್ರಭೆ ಸೂರ್ಯನಂತೆ ಹೊಳೆಯುತ್ತಾ ಇರುವಂತಹ ಸಭಾತಳೆ ಈ ಸಭಾಮಂಟಪದಲ್ಲಿ, ಸಭಾಂಗಣ ರಾಜಾಂಗಣ, ಉಡುಪಿದ್ದು ರಾಜಾಂಗಣ ಅಂತೇಳಿದರೆ ಎಲ್ಲ ಫೇಮಸ್ ಆಗಿದೆ ಈಗ ಉಡುಪಿದ್ದು ರಾಜಾಂಗಣ. ಸೊ ರಾಜಾಂಗಣ, ಸಭಾಂಗಣ. ಸೊ ಮಹಾರಾಜನಾದ ಧರ್ಮರಾಜನು ಕೃಷ್ಣನೊಂದಿಗೆ ಉತ್ತಮವಾದ ಆಸನದಲ್ಲಿ ಕೂತ್ಕೊಂಡ. ಸೊ ಧರ್ಮರಾಜನು ಕೃಷ್ಣನೊಂದಿಗೆ ಉತ್ತಮವಾದ ಆಸನದಲ್ಲಿ ಕುಳಿತುಕೊಂಡ. ಸಿಂಹಾಸನದಲ್ಲಿ ಯುಧಿಷ್ಠಿರ ಕುಳಿತುಕೊಳ್ತಾನೆ. ಹಾಗೆಯೇ ಒಂದು ಶ್ರೇಷ್ಠವಾದ ಆಸನದಲ್ಲಿ ಶ್ರೀಕೃಷ್ಣ ಭಗವಂತನನ್ನು ಕುಳ್ಳಿರಿಸಿಕೊಂಡ ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ಮೇಲೆ ತಥೈವ ರುಕ್ಮಿಣೀ ಮುಖಾಃ ಪರಿಗ್ರಹ ರಮೇಶಿತುಃ ತಥೈವ ಭೀಮ ಪರಿಗುಣ ಉಪಾವಿಶನ್ ಹರೇರುಪ. 273ನೇ ಶ್ಲೋಕ. ಹಾಗೆಯೇ ರುಕ್ಮಿಣಿಯೇ ಮೊದಲಾಗಿಯುಳ್ಳ ಶ್ರೀ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನ ಹೆಂಡಂದಿರು ಹಾಗೆಯೇ ಭೀಮಾರ್ಜುನರು ಕೂಡ ಶ್ರೀಕೃಷ್ಣನ ಸಮೀಪದಲ್ಲಿ ಕುಳಿತುಕೊಂಡರು. ತಥೈವ ರುಕ್ಮಿಣೀ ಮುಖಾಃ ಪರಿಗ್ರಹ ರಮೇಶಿತುಃ ತಥೈವ ಭೀಮ ಫಲ್ಗುನೌ ಉಪಾವಿಶನ್ ಹರೇರುಪ. ಈಗ ಕೃಷ್ಣ ಕೂತಿದ್ದಾನೆ, ಧರ್ಮರಾಜ ಕೂತಿದ್ದಾನೆ ಅಂತಾಯಿತು. ತಥಾ ಏವ ಕೃಷ್ಣ ಕೂತರೆ ರುಕ್ಮಿಣಿ ಕೂತ್ಕೊಳ್ಬೇಕಲ್ವ, ಆಮೇಲಿಂದ ಸತ್ಯಭಾಮೆ ಕೂತ್ಕೊಳ್ಬೇಕಲ್ವ. ರುಕ್ಮಿಣಿ ಮುಖಾಃ ಪರಿಗ್ರಹ. ರುಕ್ಮಿಣಿ ಅಂದರೆ ಪಟ್ಟದ ರಾಣಿ. ಸೊ ರುಕ್ಮಿಣಿ ಸತ್ಯಭಾಮೆ ಇಬ್ಬರು ಪಟ್ಟದರಸಿಯರು ಅಂತ ಇಟ್ಕೊಳ್ಬೇಕು. ಸೊ ರುಕ್ಮಿಣಿ ಮುಖಾಃ, ಸೊ ಪಟ್ಟದರಸಿಯರ ಜೊತೆಗೆ ರುಕ್ಮಿಣಿಯ ಜೊತೆಗೆ ರುಕ್ಮಿಣಿ ಮೊದಲಾದ ಮುಖಾಃ ಮೊದಲಾದ ಪರಿಗ್ರಹ ಪಾಣಿಗ್ರಹಣ ಪರಿಗ್ರಹ ಅಂತೇಳಿದ್ರೆ ಪತ್ನಿಯರು. ಪರಿಗ್ರಹ ರಮೇಶಿತು ರಮಾ ಈಶಿತು ತಥೈವ ರಮಾ ಈಶಿತು ಅಂತೇಳಿದರೆ ರಮಾ ಈಶಿತು ರಮೆಯ ಒಡೆಯ
ರಮೆಯ ಒಡೆಯ ಅಂತೇಳಿದರೆ ಯಾರು? ಶ್ರೀಕೃಷ್ಣ. ಸೊ ರಮಾ ಅಂತೇಳಿದರೆ ರುಕ್ಮಿಣಿ. ಸೊ ರಮೇಶಿತು ರಮಾಪತಿ, ರಮಾಪತಿ ಅಂತೇಳಿದರೆ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ರಮೇಶಿತು, ಶ್ರೀಕೃಷ್ಣನ ಜತೆಗೆ ಎಲ್ಲ ಕೂತಿದ್ದಾರೆ. ಅವರ ಹಿಂದೆ, ಕೃಷ್ಣನ ಹಿಂದೆ ಕೂತಿದ್ದಾರೆ ಅಂತ ತಗೊಳ್ಬೋದು, ಅಥವಾ ಕೃಷ್ಣನ ಜೊತೆಗೆ ಈ ಕಡೆಯಿಂದ ಕೂತಿದ್ದಾರೆ ಅಂತ ತಗೊಳ್ಬೋದು. ರುಕ್ಮಿಣಿ ಮೊದಲಾದ ಎಲ್ಲ ಪತ್ನಿಯರು ಕುಳಿತುಕೊಂಡ್ರು. ತಥೈವ ಭೀಮ ಫಲ್ಗುಣೌ ಉಪಾವಿಶನ್ ಹರೇ ರೂಪ. ಎಲ್ರಿಗೂ ಕೃಷ್ಣನ ಹತ್ರ ಕೂತ್ಕೊಳ್ಬೇಕು, ಎಲ್ರಿಗೂ ಕೃಷ್ಣನ ಹತ್ರ, ಯುಧಿಷ್ಠಿರನಿಗೂ ಕೃಷ್ಣನ ಹತ್ರ ಕೂತ್ಕೊಳ್ಬೇಕು. ಭೀಮ ಫಲ್ಗುಣೌ, ಭೀಮಾರ್ಜುನರು, ಫಲ್ಗುಣ ಅಂದರೆ ಅರ್ಜುನ. ಸೊ ತಥಾ ಏವ ಅಂದರೆ ಕೃಷ್ಣನ ಹೆಂಡತಿಯಂದರು ಎಲ್ಲ ಕೃಷ್ಣನೊಟ್ಟಿಗೆ ಕೂತ್ಕೊಂಡ್ರು. ಇವರಿಗೂ ಕೂಡ ತಥಾ ಏವ ಹಾಗೇನೆ ಇವರಿಗೂ ಕೃಷ್ಣನೊಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಯಾರಿಗೆ? ಭೀಮ ಫಲ್ಗುಣವು ಉಪಾವಿಶನ್ ಕೂತ್ಕೊಂಡ್ರು. ಹರೇ ರೂಪ, ಹರೇಹೇ ಭಗವಂತನ, ಹರೇಹೇ. ಸೊ ಷಷ್ಠಿ ವಿಭಕ್ತಿ, ಹರೇಹೇ ಭಗವಂತನ ಉಪ ಅಂತೇಳಿದರೆ ಹತ್ತಿರ. ಸೊ ಎಲ್ರಿಗೂ ಭಗವಂತನೊಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಈ ಮಕ್ಕಳಿಗೆ ಎಲ್ಲ ಅಮ್ಮನೊಟ್ಟಿಗೆ ಕೂತ್ಕೊಳ್ಬೇಕಂತ. ಈಗ ಎಲ್ಲ 1-2 ಮಕ್ಕಳು ಇಟ್ಕೊಳ್ಳಿ, ಅಮ್ಮನೊಟ್ಟಿಗೆ ಕೂತ್ಕೊಳ್ಬೋದು. ಮೊದಲನೇ ಕಾಲದಲ್ಲಿ 7-8-10 ಮಕ್ಕಳು, ಎಲ್ರಿಗೂ ಅಮ್ಮನೊಟ್ಟಿಗೆ ಕೂತ್ಕೊಳ್ಬೇಕಂದ್ರೆ ಎಲ್ಲಿ ಕೂತ್ಕೊಳ್ಳೋದು? ಹಾಗೆ ಆಯ್ತು ಇಲ್ಲಿ. ಸೊ ಎಲ್ರಿಗೂ ಕೃಷ್ಣನೊಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಸೊ ತಥೈವ ರುಕ್ಮಿಣಿ ಮುಖಾಹ. ಸೊ ಹೇಳ್ತಾರೆ ರುಕ್ಮಿಣಿ ಮೊದಲಾದ, ರುಕ್ಮಿಣಿ ಮುಖಾಹ ಅಂದರೆ ರುಕ್ಮಿಣಿ ಮೊದಲಾದ ಪರಿಗ್ರಹ. ಯಾರ ಪರಿಗ್ರಹ? ರಮೇಶಿತು, ರಮಾಳ ಒಡೆಯ ರಮೇಶಿತು ಯಾರು? ಕೃಷ್ಣ. ಸೊ ಕೃಷ್ಣನ ಪರಿಗ್ರಹ ಹೆಂಡತಿಯಂದಿರು ರುಕ್ಮಿಣಿ ಮುಖಃ, ರುಕ್ಮಿಣಿ ಮೊದಲಾದವರು ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಂಡ್ರು. ಕೃಷ್ಣನ ಪಕ್ಕದಲ್ಲಿ ಅಂದರೆ ಯುಧಿಷ್ಠಿರ ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಂಡ ಅಂತ ಮೊದಲು ಬಂದಿದ್ದಲ್ಲ, ಹಾಗೆ ತಥಾ ಏವ. ಹಾಗೆ ಪುನಃ ಭೀಮ ಫಲ್ಗುಣವು, ಭೀಮಾರ್ಜುನರು ಅವರಿಗೂ ಹಾಗೆ ತಥಾ ಏವ, ಅವರಿಗೂ ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಹರೇಹೇ ಉಪ, ಭಗವಂತನ ಸಮೀಪ, ಎಲ್ರಿಗೂ ಕೃಷ್ಣನ ಹತ್ತಿರ ಕೂತ್ಕೊಳ್ಬೇಕು. ಏನು ಒಂದು ಅಯಸ್ಕ ಅಂತ ಇದೆ ನೋಡಿ ಕೃಷ್ಣನ ಹತ್ತಿರ. ಸೊ ಹೀಗೆ ಬಹಳ ವಿಶೇಷವಾದ ಭಗವಂತನ ವೈಭವ. ಸೊ ಅಲ್ಲಿಗೆ ನೆಕ್ಸ್ಟ್ ಶ್ಲೋಕವೇಲಾರೆ. ಸಹೈವ ವಾಯು ಸೂನುನಾ ತಥೈವ ಪಾಶತಾತ್ಮಜ ಉಪೈವ ರುಕ್ಮಿಣೀಂ ಶುಭಾ ತಥೈವ ಸತ್ಯಭಾಮಿನೀಂ. 274ನೇ ಶ್ಲೋಕ. ಹಾಗೆಯೇ ವಾಯುಪುತ್ರನಾದ ಭೀಮಸೇನನೊಂದಿಗೆ ಸಕಲ ಲಕ್ಷಣಗಳಿಂದ ಶೋಭಿಸುವ ದ್ರೌಪದಿ ದೇವಿಯು ರುಕ್ಮಿಣಿ ದೇವಿಯ ಹಾಗೆ ಸತ್ಯಭಾಮ ದೇವಿಯ ಅಂದರೆ ರುಕ್ಮಿಣಿ ಸತ್ಯಭಾಮೆ ಇವರ ಸಮೀಪದಲ್ಲಿ ಅವಳು ಕೂಡ ಕುಳಿತುಕೊಂಡಳು. ಸಹೈವ ವಾಯುಸೂನುನಾ ತಥೈವ ಪಾರ್ಷತಾತ್ಮಜ ಉಪೈವ ರುಕ್ಮಿಣೀಂ ಶುಭಾಂ ತಥೈವ ಸತ್ಯಭಾಮಿನೀಂ. ಸಹ ಏವ ವಾಯುಸೂನುನಾ, ವಾಯುಸೂನು ಅಂತೇಳಿದರೆ ವಾಯುದೇವರ ಮಗ, ಅಂದರೆ ವಾಯುದೇವರ ಅವತಾರ ಯಾರು? ಭೀಮಸೇನ. ಸೊ ಭೀಮಸೇನನ ಹತ್ತಿರ ತಥೈವ ಪಾರ್ಷತಾತ್ಮಜ, ದ್ರೌಪದಿ ಬಂದ್ಲು ಭೀಮಸೇನನೊಟ್ಟಿಗೆ ಕೂತ್ಕೊಂಡ್ಳು. ಸೊ ದ್ರೌಪದಿ ಅಂದರೆ ಭಾರತೀ ದೇವಿ, ಅಂದರೆ ಭೀಮಸೇನ ಅಂದರೆ ವಾಯುದೇವರು. ಸೊ ವಾಯುದೇವರು ಭಾರತೀ ದೇವಿ ಅಂದರೆ ಗಂಡ ಹೆಂಡತಿ ಅಂತೇಳಿದ್ರೆ, ಮುಖ್ಯವಾಗಿ ದ್ರೌಪದಿ ಯಾರ ಹೆಂಡತಿ ಅಂತೇಳಿದರೆ ಭಾರತೀ ದೇವಿ ಅದರಲ್ಲಿ ಮುಖ್ಯವಾಗಿ ಇರುವುದು. ಅಂತೇಳಿದರೆ ದ್ರೌಪದಿ ಮುಖ್ಯವಾಗಿ ಭೀಮಸೇನನ ಹೆಂಡತಿ. ಸೊ ಅವಳು ಬಂದು ಭೀಮಸೇನನ ಪಕ್ಕದಲ್ಲಿ ಕೂತ್ಕೊಂಡ್ಳು. ಉಪೈವ ರುಕ್ಮಿಣೀಂ ಶುಭಾಂ ತಥೈವ ಸತ್ಯಭಾಮಿನೀಂ. ಇನ್ನು ಸತ್ಯಭಾಮೆ ಬಂದಳು. ಸತ್ಯಭಾಮೆ ಬಂದರೆ ಎಲ್ಲಿ ಕೂತ್ಕೊಳ್ಬೇಕು? ಎಲ್ಲಿ ರುಕ್ಮಿಣಿ ಕೂತಿದ್ದಾಳೋ ಅಲ್ಲೇ ಕೂತ್ಕೊಳ್ಬೇಕು ಅವಳಿಗೆ. ಒಂದು ವೇಳೆ ಕೃಷ್ಣನ ಈ ಪಕ್ಕದಲ್ಲಿ ರುಕ್ಮಿಣಿ ಕೂತ್ಕೊಂಡ್ರೆ ಇನ್ನೊಂದು ಪಕ್ಕದಲ್ಲಿ ಸತ್ಯಭಾಮೆ ಕೂತ್ಕೊಳ್ಬೇಕು. ಯಾಕಂದರೆ ಇಬ್ಬರು ಲಕ್ಷ್ಮೀದೇವಿಯ 2 ರೂಪಗಳು ತಾನೇ. ಆದ್ದರಿಂದ ಅದೇ ಥರ ಕೂತ್ಕೊಂಡ್ಲು ಕೃಷ್ಣನ ಪಕ್ಕದಲ್ಲಿ ಅಂತ. ತಥಾ ಏವ ಅಂತೇಳಿದರೆ ಕೃಷ್ಣನ ಪಕ್ಕದಲ್ಲಿ ರುಕ್ಮಿಣೀಂ ಶುಭಾಂ, ರುಕ್ಮಿಣೀಂ ಶುಭಾಂ ಅಂತೇಳಿದರೆ ರುಕ್ಮಿಣಿಯ ಪಕ್ಕದಲ್ಲಿ ಉಪಯೇವ ರುಕ್ಮಿಣೀಂ, ರುಕ್ಮಿಣಿಯ ಪಕ್ಕದಲ್ಲೇ ಶುಭಾಂ ಅಂತೇಳಿದರೆ ಮಂಗಳ ದಾಯಕಿ ಯಾರು? ಸತ್ಯಭಾಮೆ. ಸೊ ಮಂಗಳದಾಯಕಿ ಶುಭಾಂ
ಸತ್ಯಭಾಮಿನೀಂ ಅವಳು ಕೂತ್ಕೊಂಡ್ಳು, ಅಥವಾ ರುಕ್ಮಿಣಿಯ ಪಕ್ಕದಲ್ಲಿ ಕೂತ್ಕೊಂಡ್ಳು, ಅಥವಾ ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಂಡ್ಳು. ಅಂತೂ ನೀವು ಎಲ್ಲ ಒಂದು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಯೋಚನೆ ಮಾಡ್ಬೋದು ಯಾರು ಎಲ್ಲೆಲ್ಲ ಕೂತಿದ್ದಾರೆ ಅಂತ. ನೀವು ನಿಮ್ಮ ಸ್ಮೃತಿ ಪಟಲದಲ್ಲಿ ನೋಡಿಕೊಳ್ಳಿ. ಹೀಗೆ ಕೂತಿದ್ದಾರೆ, ವೈಭವೋಪೇತವಾಗಿ ಕೂತಿದ್ದಾರೆ. ಹೀಗೆ ಭೀಮನೊಂದಿಗೆ ದ್ರೌಪದಿ, ಪಾರ್ಷತಾತ್ಮಜ, ಪಾರ್ಷತ ಪೃಷತನ ಮಗ ಪಾರ್ಷತ ದ್ರುಪದ. ಸೊ ದ್ರುಪದನ ಆತ್ಮಜ, ಆತ್ಮಜ ಅಂದರೆ ಮಗ, ಆತ್ಮಜ ಅಂದರೆ ಮಗಳು. ಪಾರ್ಷತ ಆತ್ಮಜ, ದ್ರುಪದನ ಮಗಳು ಯಾರು? ದ್ರೌಪದಿ. ಸೊ ದ್ರೌಪದಿ ವಾಯುಸೂನುನ ಸಹೈವ, ಭೀಮಸೇನನ ಜೊತೆಗೆ ಕೂತ್ಕೊಂಡ್ಳು. ರುಕ್ಮಿಣೀಂ ಉಪೈವ, ರುಕ್ಮಿಣಿಯ ಪಕ್ಕದಲ್ಲೇ ಶುಭಾಂ ಮಂಗಳದಾಯಕಿಯಾದ ಸತ್ಯಭಾಮಿನೀಂ, ಸತ್ಯಭಾಮೆಯು ಕೂತ್ಕೊಂಡ್ಳು ಅಂತಾಯ್ತು. ನೆಕ್ಸ್ಟ್ ಶ್ಲೋಕ ಬೇರೆ. ಯಮೌ ಚ ಪಾರ್ಷತಾದಯೋ ಧನಂಜಯಾಂತಿಕೆ ವಿಶನ್ ತಥೈವ ರಾಮ ಸಾತ್ಯಕಿ ಸಮೀಪ ಏವ ಭೂಭೃತಃ. 275ನೇ ಶ್ಲೋಕ. ನಕುಲ ಸಹದೇವರು, ಧೃಷ್ಟದ್ಯುಮ್ನನೇ ಮೊದಲಾದ ಬಾಂಧವರು ಕೂಡ ಅರ್ಜುನನ ಸಮೀಪದಲ್ಲಿ ಕುಳಿತುಕೊಂಡರು. ಹಾಗೆ ಬಲರಾಮ ಸಾತ್ಯಕಿಯರಿಬ್ಬರು ಕೂಡ ಯುಧಿಷ್ಠಿರನ ಸಮೀಪದಲ್ಲಿ ಕುಳಿತುಕೊಂಡರು. ಯಮೌ ಚ ಪಾರ್ಷತಾದಯಃ ಧನಂಜಯಾಂತಿಕೆ ಅವಿಶನ್ ತಥೈವ ರಾಮ ಸಾತ್ಯಕಿ ಸಮೀಪ ಏವ ಭೂಭೃತಃ. ಈ ನಮ್ಮ ಲೌಕಿಕದಲ್ಲಿ ಕೂಡ ನಾವು ಸುಮಾರೆಲ್ಲ ಸಭೆ ನೋಡ್ತೇವಲ್ಲ. ಸೊ ಎಲ್ರಿಗೂ ಅಂತೇಳಿದರೆ ಪ್ರಾಮುಖ್ಯವಾದ ಜಾಗದಲ್ಲೇ ಕೂತ್ಕೊಳ್ಬೇಕು ಅಂತ. ಸೊ ಕೆಲವೊಮ್ಮೆ ಕೆಲವು ಸಭೆಯಲ್ಲಿ ಒಂದು ಲೈನು, ಹಿಂದೆ ಇನ್ನೊಂದು ಲೈನು, ಹಿಂದೆ ಮತ್ತೊಂದು ಲೈನು, ಆಮೇಲೆ ಇನ್ನೊಂದು ಲೈನು. ಅಂದರೆ ಎಲ್ರಿಗೂ ಸ್ಟೇಜಲ್ಲೇ ಕೂತ್ಕೊಳ್ಬೇಕು. ಅಂದರೆ ಎಲ್ರಿಗೂ ನಾವು ಮುಖ್ಯ, ನಾವು ಮುಖ್ಯ, ನಾವು ಮುಖ್ಯ ಅಂತ ಒಂದು ಎಲ್ಲ. ಆಮೇಲೆ ಇನ್ನೂ ಇದ್ದಾರೆ ಎಲ್ಲ ಇಂಪಾರ್ಟೆಂಟ್ ಇದ್ದವರು ಇನ್ನೂ ಬರಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಫಸ್ಟ್ ಲೈನ್ನಲ್ಲೇ 2 ಕುರ್ಚಿ ಆ ಕಡೆ 2 ಕುರ್ಚಿ ಈ ಕಡೆ ಸೇರಿಸ್ತಾರಲ್ವ. ಹಾಗೆ ಈಗ ಬಂದರು. ಯಮೌ ಚ ಪಾರ್ಷದಾದಯ, ಯಮೌ ಚ ಪಾರ್ಷತಾದಯೋ ಧನಂಜಯಾಂತಿಕೆ ವಿಶನ್ ತಥೈವ ರಾಮ ಸಾತ್ಯಕಿ ಸಮೀಪ ಏವ ಭೂಭೃತಃ. ಈಗ ಯಾರು ಬಂದದ್ದು ಅಂತ ಹೇಳಿದರೆ ಯಮೌ. ಯಮೌ ಅಂತೇಳಿದರೆ ಯಮಳ. ಯಮಳ ಅಂದರೆ ಅವಳಿ ಜವಳಿ. ಯಾರು? ಅಶ್ವಿನಿ ದೇವತೆಗಳು, ನಕುಲ ಸಹದೇವ. ನಕುಲ ಸಹದೇವರು ಬಂದರು. ಯಮೌ. ಯಮೌ ಅಂತೇಳಿದ್ರೆ ಯಾವಾಗಲೂ ಅವು ಬಂದರೆ ಇಬ್ಬರು. ಸೊ ಆಮೇಲೆ ಅವರು ಬಂದರು, ಅವರು ಕೂತ್ಕೊಳ್ಬೇಕು. ಪಾರ್ಷತಾದಯ, ಪಾರ್ಷತ ಪುನಃ ಬಂತು. ದ್ರುಪದ. ದ್ರುಪದ ಇಲ್ಲಿರಲಿಕ್ಕಿಲ್ಲ. ಯಾರು? ದ್ರುಪದನ ಮಗ ಯಾರು? ದೃಷ್ಟದ್ಯುಮ್ನ. ಸೊ ದೃಷ್ಟದ್ಯುಮ್ನ ಆದಯ, ಅವನ ಜೊತೆಗೆ ಸುಮಾರು ಜನ ಇದ್ದಾರೆ. ಆಯಿತಾ? ಇನ್ನು ಧನಂಜಯ. ಧನಂಜಯ ಅಂತೇಳಿದರೆ ಅರ್ಜುನ. ನಿಮಗೆ ಗೊತ್ತು ಯಾಕೆ ಅರ್ಜುನನಿಗೆ ಧನಂಜಯ ಅಂತ ಹೆಸರು? ಕಪ್ಪ ಕಾಣಿಕೆ ತರುವಾಗ ಇವರೆಲ್ಲ ಸಹದೇವ 10 ಯೋಜನ, ಆಮೇಲೆ ನಕುಲ 30 ಯೋಜನ, ಭೀಮಸೇನ ದೇವರು 100 ಯೋಜನ, ಅವನು ಅರ್ಜುನ 400 ಯೋಜನ ವಿಸ್ತಾರವಾಗಿ ದೊಡ್ಡ ರಾಶಿ ಅರ್ಜುನ ತಂದದ್ದು. ಅದಕ್ಕೆ ಅವನಿಗೆ ಧನಂಜಯ ಅಂತೇಳಿದರೆ ಧನ ಕಪ್ಪ ಕಾಣಿಕೆಯನ್ನು ರಾಶಿ ರಾಶಿ ತಂದವನು ಮುಖ್ಯವಾಗಿ ಯಾರಂದರೆ ಅರ್ಜುನ. ಸೊ ಅದಕ್ಕೋಸ್ಕರ ಧನಂಜಯ ಅಂತ ಹೆಸರು ಅವನಿಗೆ. ಸೊ ಹೀಗೆ ಯಮೌ ಚ ಪಾರ್ಷದಾದಯ ಧನಂಜಯ ಅಂತಿಕೆ ಅಭಿಷನ್ ಇವರೆಲ್ಲ ಬಂದರು. ನಕುಲ ಸಹದೇವ, ಆಮೇಲೆ ದೃಷ್ಟದ್ಯುಮ್ನ, ಅವನ ಜೊತೆಗೆ ಇನ್ನೊಂದು 2 ಜನ, ಆಮೇಲೆ ಅರ್ಜುನ ಎಲ್ಲ ಬಂದ್ರಲ್ವ. ಸೊ ಇವರೆಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದರೆ, ಸೊ ಬಂದು ಪ್ರವೇಶ ಮಾಡಿದರು. ಅವಿಷನ್ ಪ್ರವೇಶ ಮಾಡಿಬಿಟ್ಟು ಈಗ ಎಲ್ಲಿ ಕೂತ್ಕೊಳ್ಬೇಕು? ಅದೇ ತಥೈವ ರಾಮ ಸಾತ್ಯಕಿ. ಅಲ್ಲ, ಇಷ್ಟೇ ಜನ ಅಂತ ಹೇಳಿದರೆ ಒಂದು 2 ಚೇರ್ ಹಾಕ್ಬೋದಿತ್ತು, 4 ಚೇರು. ಇನ್ನೂ ಇದ್ದಾರೆ. ಯಾರು? ಬಲರಾಮ, ಸಾತ್ಯಕಿ, ಸಮೀಪ ಏವ ಭೂಭೃತಃ. ಎಲ್ಲರೂ ಇಂಪಾರ್ಟೆಂಟ್ ಅಲ್ವಾ? ಯಾರು ಕಡಿಮೆ ಯಾರು ಜಾಸ್ತಿ? ದೃಷ್ಟದ್ಯುಮ್ನ. ಅಯ್ಯೋ, ದೃಷ್ಟದ್ಯುಮ್ನ ಅಂದರೆ ದ್ರೌಪದಿ ಅಣ್ಣ ಅಂತ ಹೇಳಿದ್ರೆ ಭಾವ. ಭಾವ ಅಂದರೆ ಎಲ್ರಿಗಿಂತ ಮುಖ್ಯ. ಇನ್ನು ರಾಮ ಸಾತ್ಯಕಿ, ಬಲರಾಮ, ಕೃಷ್ಣನ ತಮ್ಮ ಅಣ್ಣ ಬಲರಾಮ ಸಾತ್ಯಕಿ.
ಅಯ್ಯೋ ಎಲ್ಲರೂ ಅರ್ಜುನನ ಬಿಡ್ಲಿಕ್ಕಾಗುತ್ತಾ? ಸೊ ಅಂತೆ ಹಾಗೆ ಮತ್ತೆ ಹಾಗಾದರೆ ಫ್ರಂಟ್ ರೋನಲ್ಲೇ ಹಾಕಿದ್ರು ಅಂತ ಆಯಿತು. ಚೇರ್ಸ್ ಹಾಕಿದರು. ಹಾಕಿ ಭೂಭೃತ ಸಮೀಪ ಏವ, ಭೂಭೃತ ಅಂತ ಹೇಳಿದ್ರೆ ಭೂಮಿಯ ಒಡೆಯ ಯಾರು? ಯುಧಿಷ್ಠಿರ. ಸೊ ಯುಧಿಷ್ಠಿರ ಸಿಂಹಾಸನದಲ್ಲಿ ಕೂತಿದ್ದಾನಲ್ವ, ಸೊ ಅವನ ಸೈಡಲ್ಲಿ ಅಷ್ಟು ಚೇರ್ಸ್ ಹಾಕಿ ಅವರನ್ನು ಕೂರಿಸಿದರು. ಯಾರನ್ನು? ಇವರು ಯಾರು ಈಗ ಬಂದವರು? ನಕುಲ ಸಹದೇವ, ಅರ್ಜುನ, ಆಮೇಲೆ ಬಲರಾಮ, ಸಾತ್ಯಕಿ, ಧೃಷ್ಟದ್ಯುಮ್ನ ಇವರೆಲ್ಲ ಕೂತ್ಕೊಂಡ್ರು. ಅಂದರೆ ಯಾರು? ಇವರೆಲ್ಲ ಯುಧಿಷ್ಠಿರನ ಹತ್ತಿರನೇ ಕೂತ್ಕೊಂಡಿದ್ದಾರೆ, ಆಯ್ತಲ್ಲ. ಸೊ ಸಮೀಪ ಏವ ಭೂಭೃತಃ. ನಕುಲ ಸಹದೇವರು, ಯಮೌ, ಪಾರ್ಷತ, ಧೃಷ್ಟದ್ಯುಮ್ನ ಆದಯ ಮೊದಲಾದವರು, ಧನಂಜಯ, ಅರ್ಜುನ, ಅಂತಿಕೇವಿಶನ್ ಅಂದರೆ ಇವರೆಲ್ಲ ಅರ್ಜುನನ ಸಮೀಪದಲ್ಲಿ ಕೂತ್ಕೊಂಡ್ರು. ಆಮೇಲೆ ಬಲರಾಮ, ಸಾತ್ಯಕಿ ಇವರು ರಾಜನಾದ ಯುಧಿಷ್ಠಿರನ ಬಳಿ ಕೂತ್ಕೊಂಡ್ರು. ಅಂತೂ ಎಲ್ಲರೂ ಅಂದರೆ ಯುಧಿಷ್ಠಿರನ ಪಕ್ಕದಲ್ಲೇ ಎಲ್ಲ ಆಸನ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಶ್ಲೋಕ ಬೈದಾರೆ, ಲಾಸ್ಟ್ ಶ್ಲೋಕ. ಸಮಾಸತಾಂ ಚ ಸಾ ಸಭಾ ವ್ಯರೋಚತಾದಿಕಂ ತಥಾ ಯಥಾ ಸಭಾ ಸ್ವಯಂಭುವ ಸಮಾಸ್ಥಿತಾ ಚ ವಿಷ್ಣುನಾ. 276ನೇ ಶ್ಲೋಕ. ಈಗ ಘಟಾನುಘಟಿಗಳು ಕುಳಿತುಕೊಂಡಂತಹ ಈ ಸಭೆ ಹೇಗೆ ಕಾಣಿಸ್ತಿತ್ತು ಅಂತ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುವಿನಿಂದ ಅಧಿಷ್ಠಿತವಾದ ಆ ಸಭೆ ಚತುರ್ಮುಖ ಬ್ರಹ್ಮನ ಸಭೆಯಂತೆ ಆ ಸಭೆಯು ಕೂಡ ಆ ಕಾಲದಲ್ಲಿ ಬಹಳವಾಗಿ ಶೋಭಿಸುತ್ತಿತ್ತಂತೆ. ಸಮಾಸತಾಂ ತು ಸಾ ಸಭಾ ವ್ಯರೋಚತಾಧಿಕಂ ತದಾ ಅಥವಾ ತಥಾ ಯಥಾ ಸಭಾ ಸ್ವಯಂಭುವಃ ಸಮಾಸ್ಥಿತಾ ಚ ವಿಷ್ಣುನಾ. ಸಮಾಸತಾಂ, ಸಂ ಆಸತಾಂ, ಆಸನ್ ಕೂತ್ಕೊಂಡ್ರು, ಆಸತಾಂ ಕುಳಿತುಕೊಂಡಿರುವವರು, ಸಮಾಸತಾಂ ಚೆನ್ನಾಗಿ ಎಲ್ರಿಗೂ ಕೃಷ್ಣನ ಹತ್ರ ಕೂತ್ಕೊಳ್ಬೇಕು, ರಾಜನ ಹತ್ರ ಕೂತ್ಕೊಳ್ಬೇಕು, ಕೂತಿದ್ದಾರೆ ಹಾಗೆ ಕೂತ್ಕೊಂಡ್ರು. ತು ಈಗ ಆ ಸಭೆ ಹೇಗೆ ಕಾಣ್ತದೆ ಅಂತ ಹೇಳಿದರೆ, ಸಾ ಸಭಾ ಆ ಸಭೆ ವ್ಯರೋಚತ ಅಂತ ಹೇಳಿದ್ರೆ ಶೋಭೆ, ಪ್ರಕಾಶವ, ಜಿಗ್ಗ ಅಂತ ಹೇಳುದಿಲ್ವ? ಓ ಜಿಗ್ಗ ಅಂತ, ಹೊಸ ಡ್ರೆಸ್ ಹಾಕ್ಕೊಂಡು ಯಾರಾದರೂ ಒಂದು ಖುಷಿಯಾಗಿ ಬಂದುಬಿಟ್ರೆ ಜಿಗ್ಗ ಅಂತ ಅಂದರೆ ವ್ಯರೋಚತಾಂ ಅಂತ ಹೇಳಿದರೆ ರೋಚತಾಂ, ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಅಂತ. ಹಾಗೆ ವ್ಯರೋಚತ ಅಧಿಕವಾಗಿ ಶೋಭಾಯಮಾನವಾಯಿತು, ಕಂಗೊಳಿಸಲಿಕ್ಕೆ, ಪ್ರಕಾಶಮಾನವಾಗಲಿಕ್ಕೆ ಶುರುವಾಯಿತು ಈ ಸಭೆ. ಸೊ ಅಧಿಕಂ ವ್ಯರೋಚತ ತದಾ ಅಥವಾ ತಥಾ ಯಥಾ ಹೇಗೆ ಕಾಣ್ತಿತ್ತು ಅಂತೇಳಿದರೆ, ಇದಕ್ಕೊಂದು ಕಂಪ್ಯಾರಿಸನ್ ಅಂತೇಳಿದರೆ ಭಾಳ ಚಂದ ಕಾಣ್ತಿದ್ಲು ಅಂದರೆ ಹೇಗೆ ಅಂತೇಳಿದರೆ ಹೇಮಮಾಲಿನ್ಯಾಗಿ ಕಾಣ್ತಿದ್ಲು ಅಂತ ಹಾಗೆ ಹೇಳೋದಿಲ್ವ? ಹಾಗೆ ಯಥಾ ಸಭಾ ಸ್ವಯಂಭುವ, ಈ ಸಭೆ ಧರ್ಮರಾಯನ ಸಭೆ, ಈ ಯಾವುದು ಮಯಾಸುರನಿಂದ ನಿರ್ಮಾಣಗೊಂಡ ಈ ಸಭಾಮಂಟಪ, ಯಥಾ ಸಭಾ ಸ್ವಯಂಭುವ ಅಂತೇಳಿದರೆ ಬ್ರಹ್ಮನ ಸಭೆಗೆ ಸ್ವಲ್ಪವೂ ಕಡಿಮೆ ಇಲ್ಲ. ಸ್ವಯಂಭುವ ಅಂದರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ಸಭೆ. ಸ್ವಯಂಭುವ ಸಭಾ ಯಥಾ, ಹೇಗೆ ಯಥಾ ಸ್ವಯಂಭುವ ಸಭಾ, ಚತುರ್ಮುಖ ದೇವರ ಸಭೆ ಬ್ರಹ್ಮ ಸದನ ದೇವಲೋಕದಲ್ಲಿ ಹೇಗೆ ಕಂಗೊಳಿಸ್ತದೋ ಅದಕ್ಕಿಂತಲೂ ಜಾಸ್ತಿ ಕಂಗೊಳಿಸ್ತಾ ಇತ್ತು. ಏನು ಕಾರಣ ಅಂತ ಹೇಳ್ತಾರೆ, ಮಯಾಸುರನಿಂದ ನಿರ್ಮಿತ ಮಾತ್ರ ಆದದ್ದು ಒಂದು ಮಾತ್ರ ಅಲ್ಲ. ಶ್ರೀಕೃಷ್ಣ ಭಗವಂತನೇ ಹೇಳಿದ್ದು ಮಯಾಸುರನಿಗೆ ಏನಂತ ಹೇಳಿದರೆ, ಬ್ರಹ್ಮದೇವರ ಸಭೆಗಿಂತಲೂ ಚೆನ್ನಾಗಿ ಕಂಗೊಳಿಸಬೇಕು, ಆ ಥರ ಮಾಡುವಂತ ಮಾಡಿದ್ದಾನೆ. ಅದಲ್ಲದೆ ಯಾರು ಕೂತಿದ್ದಾರೆ, ಯಾರು ಭಗವಂತ ಶ್ರೀಕೃಷ್ಣ ಸ್ವಂತ ಕೂತಿರುವಂಥದ್ದು, ತನ್ನ ಎಲ್ಲ ರುಕ್ಮಿಣಿ, ಸತ್ಯಭಾಮೆ, ಬಾಕಿ ಹೆಂಡಂದಿರು, ಆಮೇಲಿಂದ ಎಲ್ಲ ಧರ್ಮರಾಜನ ಬಾಕಿ ತಮ್ಮಂದಿರು ಎಲ್ಲ ಕೂತಿದ್ದಾರೆ, ಎಲ್ಲ ಘಟಾನುಘಟಿಗಳು ಕೂತಿದ್ದಾರೆ. ಭಗವಂತ ಸ್ವಯಂ ಕೂತಿರುವಂತಹ ಜಾಗ ಇಳಿದಿದ್ದರೂ ಪ್ರಕಾಶಮಾನವಾಗಿ ಹೊಳಿತಾನೇ ಇದೆ. ಭಗವಂತನ ಪ್ರಕಾಶ ಒಂದು ಕಡೆ, ಈ ಸಭಾ ಮಂಟಪದ ಪ್ರಕಾಶ ಒಂದು ಕಡೆ. ಈಗ ತಾನೇ ರಾಜಸೂಯ ಯಾಗವನ್ನು ಪೂರ್ತಿ ಮಾಡಿದ ಆ ಉಲ್ಲಾಸಕರವಾದ ಆ ಮನೋತೃಪ್ತಿ ಏನಿದೆ
ಅದರದ್ದೊಂದು ಶೋಭೆ ಒಂದು ಕಡೆ. ಹೀಗಾಗಿ ಆ ಸಭೆ ಬಹಳವಾಗಿ ಕಂಗೊಳಿಸಿತು. ಸಮಾಸ್ಥಿತಾಚ ವಿಷ್ಣುನ, ಆ ಭಗವಂತ ವಿಷ್ಣುವೇ ಅಲ್ಲಿ ಆಸ್ಥಿತ, ಚೆನ್ನಾಗಿ ಕೂತಿದ್ದಾನೆ. ಶ್ರೇಷ್ಠವಾದ ಇನ್ನೊಂದು ಆಸನದಲ್ಲಿ ಭಗವಂತನನ್ನು ಕೂರಿಸಿದ್ದಾನೆ ಅಂತ ಮೊದಲೇ ಬಂದಿತ್ತು. ಆ ಭಗವಂತನ ಶೋಭೆಯೇ ಈ ಇಡೀ ಸಭಾಸದನ ಶೋಭೆಗೆ ಇನ್ನೂ ಮೆರುಗು ಕೊಟ್ಟಿತ್ತು ಅನ್ನುವಂಥದ್ದು. ಈ ರೀತಿ ವಿಷ್ಣುನ ಸಮಾಸ್ಥಿತ, ಭಗವಂತನೇ ಕೂತಿರುವಂಥ ಸಭೆ ಬಹಳವಾಗಿ ಕಂಗೊಳಿಸಿತು. ಹೀಗೆ ಅವರೆಲ್ಲ ಕುಳಿತಿದ್ದ ಆ ಸಭೆ, ಅವರೆಲ್ಲ ಕುಳಿತಿದ್ದ ಅಂದರೆ ಸಮಾಸತಾಂ, ಎಲ್ಲರೂ ಕೂತಿರುವಂತಹ, ಅವರೆಲ್ಲ ಕೂತಿರುವಂತಹ ಸಾ ಸಭಾ, ಆ ಸಭಾ ಮಂಟಪ ವ್ಯರೋಚಿತ ಅಧಿಕಂ, ಶೋಭಿತವಾದ ಯಥಾ ಸಭಾ ಸ್ವಯಂಭುವ, ಬ್ರಹ್ಮದೇವರ, ದೇವಲೋಕದ ಬ್ರಹ್ಮದೇವರ ಸಭೆಯಂತೆ ಸಮಾಸ್ಥಿತಾಚ ವಿಷ್ಣುನ, ಭಗವಂತ ವಿಷ್ಣುವೇ ಕೂತಿದ್ದಾನೆ ರುಕ್ಮಿಣಿ ಸತ್ಯಭಾಮೆಯರ ಜೊತೆಗೆ. ಆದ್ದರಿಂದ ಅದು ಬಹಳವಾಗಿ ಕಂಗೊಳಿಸಿತು ಅನ್ನುವಂಥದ್ದು. ಅಂತಹ ಸಭೆಯಲ್ಲಿ ಈಗ ಆ ಸಭಾಮಂಟಪ, ಆ ಅರಮನೆಯಲ್ಲಿ ಏನು ಘಟನೆ ನಡೆಯಿತು ಅನ್ನುವಂಥದ್ದಕ್ಕೆ ಇಷ್ಟು ತನಕ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಘಟನೆ ನಡೆಯಿತು ಅಂತ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು.